ಹೆಸರು ಕೃಷ್ಣ ಪ್ರಸಾದ್ ಅಂತೇಳಿ. ನಾನು ಈಗ ಇವತ್ತು ನಮ್ಮ ಮಂಜುನಾಥ್ ಸರ್ ಅವ್ರ ಕಡೆಯಿಂದ ಇನಾಗ್ರೇಷನ್ ಆದಂಥ KCP ಅಂದರೆ ಕರ್ನಾಟಕ ಕ್ಲಿನಿಕಲ್ ಪ್ರೊಫೆಷನಿಸ್ಟ್ ಅಸೋಸಿಯೇಷನ್ ಅಂತ ಹೇಳಿದ್ದು. ಈಗ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂತಂದರೆ, ಪ್ರೊಫೆಷನಿಸ್ಟ್ ಅಂದರೆ ಏನು ಅಂತ ಕೆಲವ್ರು ಗೊತ್ತಿಲ್ಲ. ಈಗ ಲ್ಯಾಬ್ ಟೆಕ್ನಿಷಿಯನ್ಸ್ ಅಂದರೆ ಗೊತ್ತು, ಈಗ ಎಕ್ಸ್ರೇ ಟೆಕ್ನಿಷಿಯನ್ಸ್ ಅಂದರೆ ಗೊತ್ತಿರುತ್ತೆ. ಬಟ್ ಇಲ್ಲೇನಾದರೂ ಪ್ರೊಫೆಷನ್ ಅಂದಿದ ತಕ್ಷಣ ಏನದು ಯಾರು ಅನ್ನೋದು ಗೊತ್ತಾಗೋದೇ ಇಲ್ಲ ಯಾರಿಗೂ. ಯಾಕೆಂದರೆ ಇದು ಒಂದು ಕಾರ್ಡಿಯಾಕ್ ಸರ್ಜರಿಯಲ್ಲಿ ಕಾಣದ ಕೈ. ಇದು ನಾವು ನಮ್ಮ ಕೆಲಸ ಮಾಡೋದು ಕಾಣದ ಕೈ. ಎಲ್ಲಿಗೂ ಗೊತ್ತಾಗಲ್ಲ ನಾವು ಇದ್ದೀವಿ, ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಪ್ರೊಫೆಷನಿಸ್ಟ್ ಅಂತ ಅಂದರೆ ಇವನು ಮತ್ತು ಇವರ ಕಾರ್ಯಕ್ರಮ ಏನು, ಒಂದು ಓಪನ್ ಹಾರ್ಟ್ ಸರ್ಜರಿಯಲ್ಲಿ ಅಂತ ಅಂದರೆ, ಈಗ ಒಂದು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕಾದ್ರೆ ಒಂದು ಹೃದಯ ಬಡಿತಾ ಇದೆ. ಈಗ ಬಡಿತಾ ಇರೋ ಹೃದಯನ ನೀವು ಹಿಂಗೆ ಅದನ್ನು ಕುಯ್ದು ಅಥವಾ ಅದರ ಸರ್ಜರಿ ಮಾಡಿ ವ್ಯಾಲ್ವ್ ಹಾಕೋದಾಗಲಿ, ಅದೀಗ ಹೇಳ್ತೀರಾ ನೀವು ಹಾರ್ಟಲ್ಲಿ ಹೋಲ್ ಇತ್ತು ಅಂತ ಹೇಳ್ತೀರಾ, ಹೆಂಗೆ ಅದು ಕ್ಲೋಸ್ ಮಾಡ್ತಾರೆ ಹಾರ್ಟು ಬಡಿತಾ ಇರೋ ಹಾರ್ಟ್ನಲ್ಲಿ? ಸೊ ಅದಕ್ಕೆ ಏನು ಮಾಡ್ತೀವಿ ನಾವು ಅಂತಂದರೆ, ಸರ್ಜನ್ಸ್ಗಳಿಗೆ ಬಡಿತಾ ಇರೋ ಹಾರ್ಟ್ನ ನಾವು ನಿಲ್ಲಿಸ್ತೀವಿ, ಸ್ಥಗಿತಗೊಳಿಸ್ತೀವಿ, ಹಾರ್ಟ್ ಚಲನೆಯನ್ನು ಸ್ಥಗಿತಗೊಳಿಸ್ತೀವಿ. ಈಗ ಒಂದು ಹಾರ್ಟ್ ಚಲನೆ ಸ್ಥಗಿತಗೊಂಡ್ರೆ ಮನುಷ್ಯ ಏನಾಗ್ತಾನೆ, ಅವನು ಪ್ರಾಣ ಇಲ್ಲ ಅಂತ ಸತ್ತ ಅಂತ ಆಗುತ್ತೆ. ಬಟ್ ಹಂಗಾಗಿ ಇದೇನಾಗುತ್ತೆ ಅಂದರೆ, ಹಾರ್ಟನ್ನ ಶಬ್ದ ನಿಲ್ಲಿಸಿದಾಗ ಅದಕ್ಕೆ ಕೃತಕವಾಗಿ ಅವನ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಹೋಗೋಕ್ಕೆ ಏನಾದ್ರು ಒಂದು ಬೇಕು. ಸೊ ಅದಕ್ಕೆ ಅದನ್ನು ಆಪ್ರೇಟ್ ಮಾಡೋವಂಥ ನಮ್ಮನ್ನು ಕ್ಲಿನಿಕಲ್ ಪ್ರೊಫೆಷನಿಸ್ಟ್ ಅಂತ ಹೇಳ್ತಾರೆ. ಸೊ ಮನುಷ್ಯನ ದೇಹದಲ್ಲಿ ಹೃದಯದಿಂದ ರಕ್ತ ಹೊರಗಡೆ ಹೋಗಿ ಮತ್ತೆ ಇನ್ನೊಂದು ಚಾನಲಿಂದ ಹೊರಗಡೆ ಬರೋದನ್ನು ತಪ್ಪಿಸಿ, ನಾವು ಈ ಮನುಷ್ಯನ ಇಡೀ ದೇಹದ ರಕ್ತನ ಹೊರಗಡೆ ಒಂದು ಪಂಪಿಗೆ ಅಳವಡಿಸ್ಕೊಂಡು ಅದನ್ನು ಆಕ್ಸಿನೇಟರ್ ಅಂತ ಹೇಳ್ತೀವಿ. ಅದರೊಳಗೆ ಬಂದು ಅದು ಆಕ್ಸಿನೇಷನ್ ಆಗಿ ಮತ್ತು ಹೃದಯ ಹೇಗೆ ಫಂಕ್ಷನ್ ಮಾಡುತ್ತೋ ಅದನ್ನು ಇನ್ನೊಂದು ಮಿಷಿನ್ ಕೆಲಸ ಮಾಡುತ್ತೆ. ಮಾಡಿ ಮತ್ತೆ ಹೃದಯ ಬಿಟ್ಟು ಮಿಕ್ಕಿದ ದೇಹದ ಎಲ್ಲ ಭಾಗಕ್ಕೂ ರಕ್ತ ಸಂಚಲನೆ ಕೊಡುತ್ತೆ. ಬ್ರೈನ್ಗಾಗ್ಬೋದು, ಕಿಡ್ನಿಗಾಗ್ಬೋದು. ಸೊ ಇವೆರಡು ಮುಖ್ಯ ಅಂಗಗಳು, ಬ್ರೈನು ಮತ್ತು ಕಿಡ್ನಿ ಫಂಕ್ಷನಿಂಗ್ ಆಗೋದು. ಅದು ಮತ್ತು ಅದಕ್ಕೆ ರಕ್ತ ಸಂಚಲನೆ ಆಗ್ತಾನೇ ಇರಬೇಕು, ನಿಲ್ಲಂಗಿಲ್ಲ ಯಾವುದೇ ಕಾರಣಕ್ಕೂ. ಸೊ ಹಂಗಾಗಿ ಹೃದಯ ಸ್ತಬ್ಧ ಆದ ಹೃದಯಕ್ಕೆ ನಾವು ಹೊರಗಡೆಯಿಂದ ಕೃತಕ ಹೃದಯ ಮತ್ತು ಶ್ವಾಸಕೋಶ ಚಲನವನ್ನು ಕೊಡ್ತೇವೆ. ಸೊ ಇದನ್ನು ಕೊಡೋರನ್ನ ನಮ್ಮನ್ನು ಹೇಳ್ತಾರೆ ಪ್ರೊಫೆಷನಿಸ್ಟ್ ಅಂತ. ಸೊ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಈ ಭಾಗದ ಚಾಪ್ಟರು ನಾವು ಒಂದು ಸಂಘ ಇರಲಿಲ್ಲ ಅಂದರೆ ಅಧಿಕೃತವಾಗಿರಲಿಲ್ಲ. ಸೊ ಇದೀಗ ನಾವು ಅಧಿಕೃತವಾಗಿ ಸರ್ಕಾರಕ್ಕೆ ರಿಜಿಸ್ಟ್ರೇಷನ್ ಆ್ಯಕ್ಟ್ ಪ್ರಕಾರ ಒಂದು ಸಂಘ ಮಾಡಿಕೊಂಡು ಮೆಂಬರ್ಶಿಪ್ ಮಾಡ್ಕೊಂಡು, ಇದು ಏನಕ್ಕೆ ಅಂತಂದರೆ, ಇನ್ನು ಮುಂದೆ ಸ್ಟೂಡೆಂಟ್ಸ್ಗಳು ಹೆಚ್ಚಿಗೆ ಇದ್ದಾರೆ. ಸೊ ಅವರಿಗೆಲ್ಲ ಇನ್ನಷ್ಟು ಎಜುಕೇಟ್ ಮಾಡಬೇಕು, ಇನ್ನಷ್ಟು CME ಪ್ರೋಗ್ರಾಮ್ಸ್ಗಳು ಮಾಡಬೇಕು. ಸೊ ಒಂದು ಸಂಘ ಇದ್ದರೆ ಇವೆಲ್ಲ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಈ ಸಂಘನ ಸ್ಥಾಪಿಸಿದ್ದೀವಿ. ಇದನ್ನು ನಮ್ಮ ಎಲ್ಲ ಅದೃಷ್ಟ ಇವತ್ತು ನಮ್ಮ ನೆಚ್ಚಿನ ಮಾಜಿ ನಿರ್ದೇಶಕರಾದಂಥ ಶ್ರೀ ಮಂಜುನಾಥ್ ಅವರು ನೆರವೇರಿಸ್ಕೊಟ್ರು. ನಾವು ಇಲ್ಲಿ ಇವತ್ತು ಒಂದು 200 ಜನ ರಿಜಿಸ್ಟ್ರೇಷನ್ ಮಾಡಿ ಭಾಗವಹಿಸಿದ್ದು. ಆಮೇಲೆ ಇದ್ರ ಇನಾಗ್ರೇಷನ್ ಜೊತೆಗೆ ಒಂದು ಸೈಂಟಿಫಿಕ್ ಪ್ರೋಗ್ರಾಮ್ ಹಾಕ್ಕೊಂಡಿದ್ದು. ಸ್ಟೂಡೆಂಟ್ಸ್ಗಳು ಒಂದು 8-10 ಸೈಂಟಿಫಿಕ್ ಪ್ರೆಸೆಂಟೇಷನ್ ಮಾಡ್ತಾರೆ. ಏನು ಪ್ರೆಸೆಂಟೇಷನ್ ಮಾಡ್ತಾರೆ ಅಂತಂದರೆ, ಅವರು ನಡೆಸಿದಂಥ ಒಂದು ಸರ್ಜರಿಲಿ ಏನು ಮಾಡ್ದೋ, ಅವ್ರ ರೋಲ್ ಏನಿತ್ತು, ಏನು ಥರ ಹೊಸ ಥರ ಮಾಡ್ದೋ ಅಂತ ಅವರು ಅದನ್ನು ಇವತ್ತು ಇಲ್ಲಿ ಬಂದು ಅವರ ಎಕ್ಸ್ಪೆರಿಮೆಂಟ್ನ ಮಾಡಿದ್ದನ್ನು, ಸರ್ಜರಿ ಮಾಡಿದ್ದನ್ನು ಬಂದಿಲ್ಲಿ ನಮ್ಮ ಹತ್ರ ಹೇಳ್ಕೊತಾರೆ. ಸೊ ವಿ ಮ್ಯೂಚುವಲಿ ಎಕ್ಸ್ಚೇಂಜ್ ಅವರ್ ಅನುಭವವನ್ನು ಹಂಚ್ಕೊಳ್ತೀವಿ. ಸೊ ಹಂಗಾಗಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಮುಂದಿನ ಯೋಚನೆ ಅಂದರೆ, ಇದರಲ್ಲಿ ಮುಂದೆ ಏನಂದರೆ, ಈಗ ನಾವೇನಂದರೆ ಹೆಚ್ಚಿಗೆ ಇದನ್ನು ಸ್ಟೂಡೆಂಟ್ಸ್ಗಳಿಗೆ ಇನ್ನಷ್ಟು ಹೈಯರ್ ಎಜುಕೇಷನ್ ಕೊಡಬೇಕು, CME ಪ್ರೋಗ್ರಾಮ್ಸ್ಗಳು ಮಾಡಬೇಕು, ಕಾನ್ಫರೆನ್ಸ್ಗಳು ಮಾಡಬೇಕು. ಸೊ ಹಂಗಾಗಿ ಈ ವೇದಿಕೆ ನಮಗೆ ಇನ್ನೂ ಹೆಚ್ಚಷ್ಟು ಕಾಲ ಕೊಡುತ್ತೆ ಮತ್ತು ಅನುಕೂಲ ಮಾಡಿಕೊಡುತ್ತೆ ಅಂತ ಉದ್ದೇಶ ಇದೆ. ಈಗ ಸದ್ಯಕ್ಕೆ ನಾವು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಪ್ರೊಫೆಷನಿಗೆ ಆಗಲಿಗೆ ಎಲ್ಲ ಕರ್ನಾಟಕದಲ್ಲೂ ಬೇರೆ ಜಿಲ್ಲೆಗಳಲ್ಲೂ ಹೃದಯ ಶಸ್ತ್ರಚಿಕಿತ್ಸೆ ನಡೀತಾ ಇರೋದ್ರಿಂದ, ಎಲ್ಲ ಕಡೆ ಸೆಂಟರ್ಸ್ ಇರೋದ್ರಿಂದ, ಹಾಗಾಗಿ ಈಗ ಒಂದು 200 ಜನ ಮೆಂಬರ್ಸ್ ಆಗಿದ್ದಾರೆ. ಇನ್ನೂ ತುಂಬ ಜನ ಬಾಕಿ ಇದೆ ಸರ್. ಬೇರೆ ಹಾಸ್ಪಿಟಲ್, ಬೆಂಗಳೂರಿನ ಎಲ್ಲ ಹಾಸ್ಪಿಟ್ಲ್ಗಳು, ಆಮೇಲೆ ಶಿವಮೊಗ್ಗ, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಸುಮಾರು ಬೇರೆ ಎಲ್ಲ ಜಿಲ್ಲೆಗಳಿಂದನೂ ಬಂದು ಪಾಲ್ಗೊಂಡಿದ್ದಾರೆ ಇವತ್ತು.